ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. DCT 2024 ಅಪ್ಡೇಟ್ಗೆ ಸ್ವಾಗತ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಾಗೆ ಡಿಪ್ಲೊಮೊ CET ಇದು ನಾಳೆಯಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಡಾಕ್ಯುಮೆಂಟ್ಸು ಯಾವ್ಯಾವ ಕೊಡಬೇಕು ಮತ್ತು ಯಾವ ರೀತಿ ವೆರಿಫಿಕೇಷನ್ ಆಗುತ್ತೆ ಮತ್ತು ನಿಮಗೆ ಯಾವ ಸೆಂಟ್ರಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಮಾಡಿ. ಇದೇ ರೀತಿ ಅಪ್ ಟು ದಿ ಎಂಡ್ ನಿಮಗೆ ನೆಕ್ಸ್ಟ್ ಇಂಜಿನಿಯರ್ ಮುಗಿದ ತನಕ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ, ಆಲ್ರೆಡಿ 4 ಇಂದ ಡಿಪ್ಲೊಮೊ CET ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಇವಾಗ ನಿಮ್ಗೆ ಎಲ್ಲ ಗೊತ್ತಾಗೆ ನಾಳೆಯಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಡಾಕ್ಯುಮೆಂಟ್ಸು ಯಾವಾಗ ಬೇಕಂತ ಮೊದಲು ನೋಡಿಕೊಂಡು ಆಮೇಲೆ ಸೆಂಟರ್ ಬಗ್ಗೆ ಮತ್ತು ನೆಕ್ಸ್ಟ್ ಪ್ರೊಸೆಸ್ ಬಗ್ಗೆ ಎಲ್ಲ ಹೇಳ್ತೀನಿ ನಿಮಗೆ. ಮೊದಲಿಗೆ ಫ್ರೆಂಡ್ಸ್, ಡಾಕ್ಯುಮೆಂಟ್ಸ್ ಯಾವ್ದು ಬೇಕಂದರೆ ನಿಮಗೆ ಡಿಪ್ಲೊಮೊ CET ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ತೊಗೊಂಡಿರುತ್ತಲ್ಲ ಅದನ್ನು ಕೊಟ್ಟರೆ ಸಾಕು. ಓಕೆ, ಅದಾದ ತಕ್ಷಣ DCT ಹಾಲ್ ಟಿಕೆಟು, ಇದು ನಾರ್ಮಲ್ ಎಲ್ಲರ ಕಡೆ ಇರುತ್ತೆ, ಕರೆಕ್ಟಾಗಿ ಇಟ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟು SSLC ಸರ್ಟಿಫಿಕೇಟು. ಓಕೆ, ಒರಿಜಿನಲ್ ಇರಬೇಕು. ಆಮೇಲೆ ನಾವು ಇದೆಲ್ಲ ಹೇಳಿದ್ಮೇಲೆ ಜೆರಾಕ್ಸ್ ಎಷ್ಟು ಬೇಕು ಎಲ್ಲ ಡೀಟೇಲಾಗಿ ಹೇಳ್ತೀನಿ ನಿಮಗೆ. ಮೊದಲು SSLC ಮಾರ್ಕ್ಸ್ ಕಾರ್ಡು. ಓಕೆ, ಆಮೇಲೆ ಡಿಪ್ಲೊಮೊದು ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡು ಅದಂತೂ ಇದ್ದೇ ಇರುತ್ತೆ. ಓಕೆ, ಡಿಪ್ಲೊಮೊದು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ, ಪ್ರೊವಿಷನಲ್ ಅದು ಬೇಕು. ಓಕೆ, ಪ್ರೊವಿಷನಲ್ ಕರೆಕ್ಟಾಗಿ ಇಟ್ಕೊಳ್ಳಿ. ಇನ್ ಕೇಸ್ ಈಗ ನಿಮ್ಮದು ಒರಿಜಿನಲ್ ಇವಾಗ ಬಂದಿರಲ್ಲ, ಪ್ರೊವಿಷನಲ್ ಇರುತ್ತೆ, ಕಾಲೇಜಲ್ಲಿ ಹೋಗಿ ಪ್ರೊವಿಷನಲ್ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇದಾಯಿತು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಿಮ್ಗೆ ಏನು ಬೇಕಂದರೆ ನಿಮ್ದು ಏನಾದರೂ ರಿಸರ್ವೇಷನ್ ಕ್ಯಾಟಗರಿ ಇತ್ತಂದರೆ, ಫಾರ್ ಎಕ್ಸಾಂಪಲ್ ಇನ್ನೊಂದು ಬೇಕು ಕಂಪಲ್ಸರಿ ಸ್ಟಡಿ ಸರ್ಟಿಫಿಕೇಟ್ 7 ಇಯರ್ದು 1 to ನೀವೇನು ಡಿಪ್ಲೊಮಾ ಅಂದ್ರೆ ಇದೆಯಲ್ಲ ಟೋಟಲಲ್ಲಿ 7 ಇಯರ್ ಇದ್ರೆ ಸಾಕು ಸ್ಟಡಿ ಸರ್ಟಿಫಿಕೇಟು. ಓಕೆ, ನೀವು 1 to 10 ತೆಗೆಸಿಟ್ಕೊಂಬಿಡಿ ಸಾಕು. ಓಕೆ, 7 ಇಯರ್ ಅದರ ಸಫಿಷಿಯೆಂಟ್ ಇದೆ, 7 ಇಯರ್ ಸ್ಟಡಿ ಸರ್ಟಿಫಿಕೇಟ್ ತೆಗೆದಿಟ್ಕೊಳ್ಳಿ. ಇದು ಬಿಟ್ಟು ನೆಕ್ಸ್ಟ್ ಏನಂದರೆ ರಿಸರ್ವೇಷನ್ ಕ್ಯಾಟಗರಿ ಯಾವುದಂದರೆ ನಿಮ್ಮ ಹತ್ರ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ಇತ್ತಂದರೆ, ಓಕೆ, ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ಬೇಕು. ಓಕೆ, ನೀವು ಇನ್ ಕೇಸ್ ಏನಾದರೂ ಕ್ಯಾಟಗರಿ ಕ್ಲೇಮ್ ಮಾಡ್ತಾ ಇದ್ದಾರೆ, ಕ್ಯಾಟಗರಿ 1, 2A, 3A, 3B, SC ST ಇವೇನು ನೀವು ಕ್ಲೇಮ್ ಮಾಡ್ತಾ ಇದ್ದರೆ ಅದ್ರದ್ದು ಕಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು. ಚೆಕ್ ಮಾಡ್ಕೊಳ್ಳಿ RD ನಂಬರು. ಓಕೆ, ಎಕ್ಸ್ಪೈರ್ ಆಗಿದೆ ಇಲ್ಲ ಅಂತ ನೋಡಿಕೊಂಡು ಕರೆಕ್ಟಾಗಿ ಅದನ್ನು ಒರಿಜಿನಲ್ ಇಟ್ಕೊಳ್ಳಿ. ಓಕೆ, ಇದಾದಮೇಲೆ ನೆಕ್ಸ್ಟ್ ಏನಂದರೆ ನಿಮ್ದು ಏನಾದರೂ ಕನ್ನಡ ಮೀಡಿಯಮು, ನೀವು 1 to 10 ಕನ್ನಡ ಮೀಡಿಯಮ್ಮು ಅಲ್ಲಿ ಕಲ್ತಿರೋದಂದರೆ ನೀವು ಕನ್ನಡ ಮೀಡಿಯಮ್ ಸರ್ಟಿಫಿಕೇಟು ನಿಮ್ಮ ಸ್ಕೂಲ್ಗೆ ಹೋಗಿ ನೀವು ಕನ್ನಡ ಸರ್ಟಿಫಿಕೇಟು ಫಾರ್ಮೆಟ್ ಅಲ್ಲೇ ಸಿಗುತ್ತೆ, ಜೆರಾಕ್ಸ್ ಶಾಪ್ ಅಥವಾ ನೀವು KE ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ. ಓಕೆ, ಆ ಫಾರ್ಮೆಟ್ ತೊಗೊಂಡೋಗಿ ಅದು ಪ್ರಿಂಟ್ ತೊಗೊಂಡೋಗಿ ಅವ್ರ ಕಡೆ ಸೀಲ್ ಸಿಗ್ನೇಚರ್ ಹಾಕಿ ಅದಾದಮೇಲೆ ಸ್ಕೂಲಲ್ಲಿ ಆದಮೇಲೆ ನೀವು ನಿಮ್ಮದು ತಾಲೂಕು BO ಆಫೀಸ್ ಅಥವಾ DDPI ಕಡೆಯಿಂದ ಸೈನ್ ಕಂಪಲ್ಸರಿ ಇರಬೇಕು. ಓಕೆ, ಕನ್ನಡ ಮೀಡಿಯಮು. ಓಕೆ, ನೆಕ್ಸ್ಟು ರೂರಲ್ ಮೀಡಿಯಮ್ ಕೂಡ ಸೇಮು. ನಿಮ್ಮದು 1 to 10 ರೂರಲಲ್ಲಿ ಕಲ್ತಿರಬೇಕು. ಆವಾಗ ನೀವು ರೂರಲ್ ಕೋಟಾ ಕ್ಲೇಮ್ ಮಾಡ್ಕೋಬೋದು. ಅಂದರೆ ನೀವು 1 to 10 ಮಾಡಿಕೊಂಡು ಆಯಾ ಸ್ಕೂಲ್ಗೆ ಹೋಗಿ ನೀವು ಅದನ್ನ ಸರ್ಟಿಫಿಕೇಟ್ ತೊಗೋಬೇಕಾಗುತ್ತೆ. ಅದಾದಮೇಲೆ ನಿಮ್ಮದು ತಾಲೂಕದು DDPI ಮತ್ತು ಅಥವಾ BOದು ಸೈನು ಮಾಡಲೇಬೇಕು ಕಂಪಲ್ಸರಿ. ಓಕೆ, ಇದಾಯಿತು. ನೆಕ್ಸ್ಟು ನಿಮ್ಮದು ಏನಂದರೆ ಹೈದರಾಬಾದ್ ಕೋಟಾ ಇದ್ದರೆ ಹೈದರಾಬಾದ್ ಸರ್ಟಿಫಿಕೇಟು ಕಂಪಲ್ಸರಿ ಬೇಕಾಗುತ್ತೆ. ಇದಿಷ್ಟೇ. ಓಕೆ, ಇವನು ಅಷ್ಟು ಏನು ಡಾಕ್ಯುಮೆಂಟ್ಸ್ ಇದೆಯಲ್ಲ ಇದ್ರದ್ದು ನಿಮ್ಮ 3 ಇಂದ 5 ಸೆಟ್ಟು ನೀವು ಜೆರಾಕ್ಸ್ ಹೊಡಿಸಿ ಅಟೆಸ್ಟೇಷನ್ ಮಾಡಿಸ್ಬೇಕು. ಯಾಕಂದರೆ ನಿಮಗೆ ನೆಕ್ಸ್ಟ್ ನೀವು ಏನು ಇಂಜಿನಿಯರಿಂಗ್ ಜಾಯ್ನ್ ಆಯ್ತಲ್ಲ ಅವಾಗ ಒರಿಜಿನಲ್ ಕಾಲೇಜವರು ಒರಿಜಿನಲ್ ತೊಗೋತಾರೆ ನಿಮ್ದು. ಅದಕ್ಕೋಸ್ಕರ ಅಟೆಸ್ಟೇಷನ್ ಇದ್ದರೆ ನೀವು ಸ್ಕಾಲರ್ಶಿಪ್ಗೆ ಎಲ್ಲ ಅಪ್ಲೈ ಮಾಡ್ಕೋಬೋದು. ಓಕೆ, ಮತ್ತು ಅಷ್ಟು ಡಾಕ್ಯುಮೆಂಟ್ಸು ಸ್ಕ್ಯಾನ್ ಮಾಡಿ ಕೂಡ ಇಟ್ಕೊಳ್ಳಿ, ಫ್ಯೂಚರ್ಲಿ ಬೇಕಾಗುತ್ತೆ. ಕಾಲೇಜವ್ರು ಕೆಲವೊಂದು ಕಾಲೇಜರು 1 year ಇಟ್ಕೋತಾರೆ, ಕೆಲವೊಂದು ಕಾಲೇಜ್ 6 months ಇಟ್ಕೋತಾರೆ, ಕೆಲವೊಂದು ಕಾಲೇಜ್ 2 year ಇಟ್ಕೋತಾರೆ. ಅದಕ್ಕೋಸ್ಕರ ನೀವನ್ನೆಲ್ಲ 3 ಇಂದ 4 ಸೆಟ್ಟು ಅಲ್ಲಿ ಈಗ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಡೈರೆಕ್ಟ್ ನೀವು 1 ಸೆಟ್ ಅಷ್ಟೇ ತೊಗೊಂಡು ಹೋಗೋದು. ಅಂದರೆ ಟೋಟಲ್ 2 ಸೆಟ್ ತೊಗೊಂಡು ಹೋಗಬೇಕಾಗುತ್ತೆ. ಒಂದು ನಿಮ್ಮದು ಒರಿಜಿನಲ್ ಅಂತ ಇದ್ದರೆ ಅದು ನೋಡಿ ವೆರಿಫೈ ಮಾಡ್ತಾರೆ, 1 ಸೆಟ್ ಅವ್ರು ಇಟ್ಕೋತಾರೆ ಅಟೆಸ್ಟೇಷನ್. ಬಟ್ ಇನ್ನು 2-3 ಸೆಟ್ ಅಂತೂ ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ ಒಂದು 4 to 5 ಮಾಡಿಸಿಟ್ಕೊಳ್ಳಿ, ಮುಂದೆ ಯೂಸ್ಫುಲ್ ಆಗುತ್ತೆ. ಓಕೆ, ನೆಕ್ಸ್ಟು ಡಾಕ್ಯುಮೆಂಟ್ ವೆಬ್ಸೈಟಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ನೀವು ಯಾವ ಸೆಂಟ್ರಿಗೆ ಹೋಗ್ಬೇಕಂದ್ರೆ ಫ್ರೆಂಡ್ಸ್ ಅಲ್ಲಿ KE ವೆಬ್ಸೈಟಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದರೆ ಯಾವುದಾದ್ರೂ ನಿಮ್ಮ ನಿಯರೆಸ್ಟ್ ಸೆಂಟ್ರಿಗೆ ನೀವು ಆ ಡೇಟ್ಗೆ ಆಯಾ ರ್ಯಾಂಕ್ ಪ್ರಕಾರ ಹೋಗ್ಬೋದು. ಓಕೆ, 2 ಇಂದ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ನಿಮ್ದು ಯಾವ ನಿಯರ್ ಇದೆ, ನಿಮ್ಮ ತಾಲೂಕು ನಿಯರು ಅಥವಾ ನಿಮ್ಮ ನಿಯರ್ ಯಾವ ಸೆಂಟರ್ಸ್ ಇದೆಯಲ್ಲ ಗೌರ್ಮೆಂಟ್ ಕಾಲೇಜ್ ಅಥವಾ 2 ಡಿಪ್ಲೊಮಾ ಪಾಲಿಟೆಕ್ನಿಕ್ಸ್ ಕಾಲೇಜಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೋದು. ಎಲ್ಲಿ ಪರ್ಟಿಕ್ಯುಲರಾಗಿ ಅಂತ ಇಲ್ಲ, ನೀವು ಎಲ್ಲಾದರೂ ಮಾಡಿಸ್ಬೋದು. ನೀವು ಬೆಂಗಳೂರಲ್ಲಿ ನಿಮ್ಮ ನಿಯರಲ್ಲಿ ಯಾವ ಸೆಂಟರ್ಸ್ ಇದೆಯಲ್ಲ ಅಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿ. ಓಕೆ, ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ರೀತಿ ನಡೀತಂದರೆ ಫ್ರೆಂಡ್ಸ್ ನೀವು ಹೋಗ್ತಾರೆ ಅಲ್ಲಿ ನಿಮ್ಮ ರ್ಯಾಂಕ್ ಪ್ರಕಾರ ಕೂರಿಸ್ತಾರೆ. ಅಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ರೀತಿ ಮಾಡಿಸೋದಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮದು ಒರಿಜಿನಲ್ ಡಾಕ್ಯುಮೆಂಟ್ಸು ಮತ್ತು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅದನ್ನ ವೆರಿಫಿಕೇಷನ್ ಮಾಡ್ತಾರೆ. ಅಲ್ಲಿ ಯಾವುದು ಕ್ಲೇಮ್ ಮಾಡಿದಿರಲ್ಲ ಅದ್ರ ಪ್ರಕಾರ ವೆರಿಫಿಕೇಷನ್ ಮಾಡ್ತಾರೆ. ವೆರಿಫಿಕೇಷನ್ ಆದಮೇಲೆ ಅಲ್ಲಿ ನಿಮಗೊಂದು ವೆರಿಫಿಕೇಷನ್ ಸ್ಲಿಪ್ ಅಂತ ಕೊಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂತ ಕೊಡ್ತಾರೆ. ಅದರಲ್ಲಿ ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಅದರಲ್ಲಿ ಏನೇನಿರುತ್ತೆ ಅಂದರೆ ನೀವು ಯಾವ್ಯಾವ ಡಾಕ್ಯುಮೆಂಟ್ಸು ಕೊಟ್ಟಿದ್ದೀರಾ ಅದ್ರ SR ಅಂತ ಇರುತ್ತೆ. ನೀವು ಯಾವ್ಯಾವ ಕೋಟಾ ಕ್ಲೇಮ್ ಮಾಡಿದಾರಂತ, SNQ ಕೋಟಾ ನಿಮಗಿರಲ್ಲ. ಓಕೆ, ಯಾವ್ಯಾವ ಕೋಟಾ ಕ್ಲೇಮ್ ಮಾಡಿದಾರಂತ ನಿಮಗೆ ಡೀಟೇಲಾಗಿರುತ್ತೆ. ಅದಾದಮೇಲೆ ಒಂದು ಮೇನ್ ಇಂಪಾರ್ಟು ಸೀಕ್ರೆಟ್ ಕೀ ಅಂತ ಇರುತ್ತೆ ಅದರಲ್ಲಿ, ಅದು ವೆರಿ ಇಂಪಾರ್ಟು. ನೆಕ್ಸ್ಟ್ ನೀವು ಆಪ್ಷನ್ ಎಂಟ್ರಿಗೆ ಅದನ್ನ ಯೂಸ್ ಮಾಡಿಕೊಂಡೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಅದಿಲ್ಲದೆ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಲ್ಲ. ಸೊ ಅದನ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಅವ್ರೇನು ಕೊಟ್ಟಿರ್ತಾರಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅದನ್ನ ಫೋಟೋ ಹೊಡ್ಕೊಂಡು ಕರೆಕ್ಟಾಗಿ ಸೇವ್ ಇಟ್ಕೊಳ್ಳಿ, ಅಥವಾ 2-3 ಜೆರಾಕ್ಸ್ ಇಟ್ಕೊಂಡು ಆರಾಮ್ಸೆ ಮನೆಯಲ್ಲಿ ಇಟ್ಕೊಳ್ಳಿ. ಓಕೆ, ಅದನ್ನ ಯೂಸ್ ಮಾಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಇಷ್ಟು ಪ್ರೊಸೆಸ್ಸು. ಇದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಎಲ್ಲ ನಿಮಗೆ ಆಮೇಲೆ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ಅವರು ಫಸ್ಟ್ ರೌಂಡು ಶೆಡ್ಯೂಲ್ ಬಿಡ್ತಾರೆ. ಅದಾದಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡೋದಿರುತ್ತೆ, ಕಾಲೇಜಲ್ಲಿ ಸ್ಟಡಿ ಮಾಡ್ಕೋಬೇಕಾಗುತ್ತೆ. ಅದನ್ನೆಲ್ಲ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.